ನಮಸ್ತೆ ಎಲ್ಲರಿಗೂ. ಇವತ್ತು ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿರುವ ತಂಬೂರಿ ವಿಶೇಷತೆ ತಿಳಿಸ್ಕೊಡ್ಬೇಕಂತ ಈ ಒಂದು ಸ್ಮಾಲ್ ವಿಡಿಯೋ ಮಾಡೀನಿ. ಸೊ ನಡೀರಿ ಆ ಸ್ಪೆಷಾಲಿಟಿ ಏನೈತಿ ಅಂಥೇಳಿ ನೋಡೋಣ. ಸೊ ಮಠಕ್ಕೆ ಹೋದ ತಕ್ಷಣ ಎಲ್ಲರೂ ನೋಟಿಸ್ ಮಾಡಿರ್ಬೋದು, ಅಲ್ಲಿ ಒಬ್ಬರು ಖಾಯಂ ತಂಬೂರಿಯನ್ನು ನುಡಿಸ್ತಿರ್ತಾರೆ. ಸೊ ನನಗೂ ಈ ಸತಿ ಏನೋ ಕ್ಯೂರಿಯಾಸಿಟಿ ಬಂತು, ನೋಡೋಣ ಕೇಳೋಣ ಅಂಥೇಳಿ ಅಲ್ಲಿ ಒಬ್ರಿಗೆ ಕೇಳಿದೆ. ಸೊ ಅವಾಗ ಅವ್ರು ಅದ್ರ ಬಗ್ಗೆ ಹೇಳಿದರು. ಸೊ ಸುಮಾರು 92 ವರ್ಷದಿಂದ ಆ ತಂಬೂರಿಯನ್ನು ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರು 1877 ಹುಬ್ಬಳ್ಳಿಗೆ ಬಂದು ನೆಲೆ ನಿಂತರಂತ. ಮುಂದೆ ಮಠದ ಭಕ್ತರ ಆಧ್ಯಾತ್ಮಿಕ ಸವಾಲುಗಳಿಗೆ ಕಿವಿಯಾದವರು. ಸೊ ಹಾಗಾಗಿ ಭಕ್ತರಿಗೆ ಸಾಕ್ಷಾತ್ ಶಿವನ ಸ್ವರೂಪಿಯಾದವರು. ಲೋಕ ಕಲ್ಯಾಣಕ್ಕಾಗಿ ಮಠದ ಭಕ್ತರಿಗೆ ನೀಡಿದ್ದು ವಿಶಿಷ್ಟವಾದ ಆ ತಂಬೂರಿ ಅಂತ. ಸೊ ಹಾಗಾಗಿ ಅವ್ರು ಹೇಳಿದ್ರು ನಮಗೆ, ಆ ತಂಬೂರಿಯನ್ನು ಮಹಾರಾಷ್ಟ್ರಕ್ಕೆ ಹೋದಾಗ ಸಿದ್ಧಾರೂಢ ಸ್ವಾಮೀಜಿಯವರು ಪಂಡ್ರಾಪುರಕ್ಕೆ ಹೋಗಿದ್ರು, ಅವಾಗ ಅಲ್ಲಿಂದ ತಂದಿದ್ರು. ಸೊ 1929ರಲ್ಲಿ ಸಿದ್ಧಾರೂಢರು ಬ್ರಹ್ಮೈಕ್ಯರಾದರು. ತದನಂತರ ಅವರು ಬ್ರಹ್ಮೈಕ್ಯರಾದ 3ನೇ ದಿನದಿಂದ ಅವರ ಶಿಷ್ಯರಾದ ಗೋವಿಂದ ಸ್ವಾಮೀಜಿ ಶ್ರೀಗಳು ತಂಬೂರಿಯನ್ನು ತಂದು ಓಂ ನಮಃ ಶಿವಾಯ ಅಂತ ಜಪಿಸಲು ಪ್ರಾರಂಭಿಸಿದರು. ನೀವು ನೋಡಿರ್ಬೋದು, ಅಲ್ಲಿ ಅವರು ನುಡಿಸುವಾಗ ಕಂಟಿನ್ಯೂ ಆಗಿ ಓಂ ನಮಃ ಶಿವಾಯ ಅಂತೇಳಿ ಜಪ ಮಾಡ್ತಿರ್ತಾರೆ. ಸೊ ಅಂದಿನಿಂದ ಇಂದಿನವರೆಗೂ ಅದು 92 ವರ್ಷ ಆದ್ರೂ ತಂಬೂರಿಯನ್ನು ನೆಲಕ್ಕೆ ಸ್ಪರ್ಶಿಸಿಲ್ಲಂತ. ಸೊ ತಂಬೂರಿ ನುಡಿಸುವ ಭಕ್ತರು ತಂಬೂರಿ ಬದಲಿಸುವಾಗ ನೆಲಕ್ಕೆ ಇಡದೆ ಒಬ್ಬರು ಇನ್ನೊಬ್ಬರಿಗೆ ಬದಲಿಸ್ತಾರೆ. ಒಟ್ಟು 22 ಭಕ್ತರಿದ್ದು ಒಟ್ಟು 24 ಗಂಟೆಗಳು ಅದನ್ನು ನುಡಿಸುತ್ತಾರೆ. ಪ್ರತಿ 2 ಗಂಟೆಗೆ ಭಜನೆ ನಡೀತದಂತಲ್ಲೇ. ಸೊ ಹಾಗಾಗಿ ಇದು ಅದರ ಸ್ಪೆಷಾಲಿಟಿ ಅಂತ ಅವರು ನನಗೆ ಹೇಳಿಕೊಟ್ರು. ಸೊ ಸಿದ್ಧಾರೂಢರು ಹೇಳಿದ ಪ್ರಕಾರ ದೇಹ ಇರುವಾಗಲೇ ಸಕಲ ಸ್ವರೂಪ ಜ್ಞಾನಗಳನ್ನು ಪಡೆದು ಮುಕ್ತರಾಗಬೇಕು ಎನ್ನುವುದು ಸಿದ್ಧಾರೂಢರ ಬೋಧನೆ ಸಾರವಾಗಿತ್ತಂತ. ಸೊ ಹಾಗಾಗಿ ನಾವು ಇರುವಾಗ ಎಲ್ಲ ಒಳ್ಳೆಯ ನಾಲೆಜನ್ನು ಕಲಿತು ಜೀವಿಸೋಣ ಅಂಥೇಳಿ ಈ ವಿಡಿಯೋ ಮಾಡೀನಿ. ಸೊ ಈ ವಿಡಿಯೋಯಿಂದ ನಿಮ್ಮೆಲ್ಲರಿಗೂ ಒಂದು ಸ್ಮಾಲ್ ನಾಲೆಜ್ ಸಿಕ್ಕಿರ್ಬೋದು ಸಿದ್ಧಾರೂಢ ಮಠದ ಬಗ್ಗೆ ಅಂಥೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.